ನಾನು ಡೈರೆಕ್ಟರ್‌ನ ಸ್ಯಾಟಿಸ್ಫೈ ಮಾಡೋದೇ ನನ್ನ ವೃತ್ತಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಡೈರೆಕ್ಟರ್ ವರ್ಷನ್ ನಮ್ಗೆ ಏನೇನ್ ಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಅವ್ರ ಕಥೆಯನ್ನ ಬರ್ಕೊಂಡ್ ಬಂದಿರ್ತಾರೆ. ಹೆಂಗ್ ಬೇಕು ಅನ್ನುವಂಥ ವ್ಯೂ ಅನ್ನ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಯಾವ ಪಾತ್ರವನ್ನ ಮಾಡ್ಬೇಕು ಅನ್ನುವಂತಹ ಹಸಿವಿದೆ ನಿಮ್ಮಲ್ಲಿ ಅಂತ? ಹಸಿವಿದ್ದಿದ್ದೆಲ್ಲ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ. ಎಷ್ಟೊಂದು ಆದರೆ ಜನಕ್ಕೆ ರಾಂಗ್ ರಿಲೀಸ್ ಆಗಿರ್ಬೋದು. ಆಲ್ಮೋಸ್ಟ್ ಒಂದು 20 ಸಿನಿಮಾ ಆಯಿತು ನಾನು ಆ್ಯಕ್ಟ್ ಮಾಡ್ತಾ. ಎಲ್ಲ ಥರದ್ದು ಹಸಿವು ನೀಗಿದೆ ಹಂಗೆ ನೋಡಿದ್ರೆ. ಇವಾಗ ಯಾವುದೇ ಥರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನಾನು. ಇವಾಗ ಸಿಗ್ತಾ ಇರೋದು ತುಂಬ ಇಂಟ್ರೆಸ್ಟಿಂಗ್ ಪಾತ್ರಗಳು ಸಿಗ್ತಾ ಇದೆ. ಅದು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರ, ಬೇರೆ ಬೇರೆ ಟೈಮ್ ಝೋನ್ಗಳಲ್ಲಿರೋದು, ಬೇರೆ ಬೇರೆ ಟೈಮ್ ಲೈನ್ ಅಥವಾ ಆ ಥರದ್ದು ಅಥವಾ ಬೇರೆ ಬೇರೆ ಸ್ಲ್ಯಾಂಗ್ನ ಬಳಸುವಂಥ ಪಾತ್ರಗಳು ಸಿಗ್ತಾ ಇದೆ. ಸೊ ಅದೇ ಒಂದು ಚಾಲೆಂಜಿಂಗ್ ಆಗಿದೆ. ಮಾತಾಡ್ತಾ ಹೇಳ್ತಾ ಇದ್ರೆ 20 ಸಿನಿಮಾಗಳಾಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಸಕ್ಸಸ್ ಅಥವಾ ಬ್ರೇಕ್ ಬೇಕು ಅನ್ನುವಂಥದ್ದು ಎಷ್ಟೇ ಸಿನಿಮಾಗಳು ಮಾಡಿದ್ರು ಕೂಡ ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಸ್ಯಾಂಡಲ್‌ವುಡ್ ಅಲ್ಲಿ ನೆಲೆ ಇರಬೇಕು ಅಂತಂದ್ರೆ ಒಂದು ಹೆಸರು ಬೇಕು. ಆ ಒಂದು ಯಾರಾದ್ರೂ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ಏಯ್ ಈ ಹೀರೋ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲೋ ಒಂದ್ ಕಡೆ ಬೇಕು ಅಂತ ಅನ್ನಿಸ್ತಿದ್ಯಾ ಇನ್ನೂನು ಅಂತ? ಇಲ್ಲ, ನಾನು ಅದೇ ಹೇಳ್ದಂಗೆ ಏನು ಬ್ಯಾಕ್‌ಗ್ರೌಂಡ್ ಇಲ್ಲದೆ ಇವಾಗ 1% ಜನ ಅಷ್ಟೇ ಆ್ಯಕ್ಟಿಂಗ್ ಅಥವಾ ಹೀರೋ ಆಗಿ ಹೆಸರು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಇರೋದು. ಅದರಲ್ಲಿ ಪ್ರೊಡ್ಯೂಸರ್ ಮಕ್ಕಳು, ಪೊಲಿಟಿಷಿಯನ್ಸ್ ಮಕ್ಕಳು ತೆಗೆದ್ಬಿಡಿ. ಅವರೇ ಪ್ರೊಡ್ಯೂಸ್ ಮಾಡಿರೋದು ತೆಗೀರಿ. ಏನೂ ಇಲ್ಲದೆ ಮಾಡಿರೋರು ಅದಕ್ಕಿಂತ 0.1, 0.2% ಅಷ್ಟೇ ಜನ. ಸೊ ಅದರಲ್ಲಿ ನಾನು ಒಬ್ಬ ಆಗಿರೋದೇ ದೊಡ್ಡ ಬ್ಲೆಸ್ಸಿಂಗ್. ಆ ಬ್ಲೆಸ್ಸಿಂಗ್‌ನ ನಾನು ನೋಡ್ದಿರಾ ಇನ್ನೂ ಏನೋ ಬೇಕು, ಇನ್ನೂ ಏನೋ ಅಂದರೆ ಅದು ನನಗೆ ನಾನೇ ಒಂಥರ ಬೆಗ್ಗರ್ ಅನ್ಸ್ಕೊಂಡ್ಬಿಡ್ತೀನಿ ನಾನು. ಭಿಕ್ಷೆ ಬೇಡ್ತಾ ಇದ್ದೀನಿ ಅನ್ಸ್ಕೊಂತೀನಿ. ಸೊ ಐ ಆಮ್ ಸೆಲೆಬ್ರೇಟಿಂಗ್. ನನಗೆ ಏನು ಸಿಕ್ಕಿದೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ವರ್ಷ ಆಲ್ಮೋಸ್ಟ್ 2009 ನಾನು ಜೋಶ್ ಲಾಂಚ್ ಆಗಿದ್ದು. ಆಲ್ಮೋಸ್ಟ್ 15 ವರ್ಷ ಹೆಚ್ಚು ಕಮ್ಮಿ ಇನ್ನೂ ಕಾಪಾಡ್ಕೊಂಡು ಬಂದಿದೆಯಲ್ಲ ಇಂಡಸ್ಟ್ರಿ ನನ್ನ. ಇನ್ನೂ ಕೆಲಸಗಳು ಸಿಗ್ತಾ ಇದೆ. ಇನ್ನೂ ಒಂದು 4-5 ಸಿನಿಮಾ ಲೈನಪ್ಪಲ್ಲಿದೆ. ಅದೇ ನನಗೆ ದೊಡ್ಡ ವಿಷಯ. ಅದೇ ನನಗೆ ಐ ಆಮ್ ಗ್ರೇಟ್ಫುಲ್. ಸೊ ಅದೇ ನನಗೆ ಬ್ರೇಕ್ ಅನ್ಸುತ್ತೆ. ಸೊ ಎಂಡ್ ಆಫ್ ದ ಡೇ ಕೆಲಸ ಸಿಗ್ತಾ ಇದೆ, ದುಡಿತಾ ಇದ್ದೀನಿ ಇದೇ ಫೀಲ್ಡಲ್ಲಿ ಅಂದಾಗ ಅದೇ ನನಗೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ವೆರಿ ಹ್ಯಾಪಿ. ನಮ್ಮ ಶಿವಮಣಿ ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ನಿನ್ನ ಜೋಶ್ ಇದೆಯಲ್ಲಪ್ಪ, ನೀನು 10 ಸಿನಿಮಾ 10 ವರ್ಷ ಫ್ಲಾಪ್ ಕೊಡ್ತಾ ಹೋಗು, ಆ ಜೋಶ್ ನಿನ್ನನ್ನು ಕಾಪಾಡತ್ತೆ. ಜೋಶ್ ಅನ್ನೋ ಸಿನಿಮಾ ನಿನ್ನನ್ನು ಕಾಪಾಡತ್ತೆ. ಜೋಶ್ ಹುಡುಗ ಜೋಶ್ ಹುಡುಗ ಅಂತ ಕಾಪಾಡತ್ತೆ. 10 ವರ್ಷ ನೀನು ಬರೀ ಎಲ್ಲ ಫ್ಲಾಪ್ ಕೊಟ್ಟರು, ಇನ್ನು 10 ವರ್ಷ ನೀನು ಆ 10 ವರ್ಷ ಹೆಂಗೆ ನಡ್ಕೊಂಡಿದ್ದೆ, ನಿನ್ನ ನಡವಳಿಕೆ ಅದು ಕಾಪಾಡತ್ತೆ ಅಂತ. ಸೊ ಮೇ ಬಿ ಅದು ನನಗೂ ಟ್ರೂ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮಧ್ಯ ಏನೇ ಇದಾದರೂ ಚಿತ್ರರಂಗ ನನ್ನ ಕೈ ಬಿಡಲಿಲ್ಲ, ನಿರ್ದೇಶಕರು ನನ್ನ ಕೈ ಬಿಡಲಿಲ್ಲ. ಆ್ಯಂಡ್ ಮತ್ತೆ ನನಗೆ ಕೆಲಸಗಳು ಸಿಗ್ತಾ ಮತ್ತೆ ಒಂದು ರೀಲಾಂಚ್ ಥರ ಆಯಿತು ಒಂದು ಸ್ವಲ್ಪ ವರ್ಷ ಹಿಂದೆ. ಈಗ ಮತ್ತೆ ಒಳ್ಳೆ ಲೈನಪ್ ಸಿಗ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಆದಮೇಲೆ ನನ್ನ ಮೇಲೆ ಏನೇನೋ ಒಪಿನಿಯನ್ಸ್ ಇತ್ತು, ಅದು ಚೇಂಜ್ ಆಯಿತು. ಇವಾಗ ಒಂದು ಫಾಲೋಯಿಂಗ್ ಅಂತ ಇದೆ, ನನ್ನೇ ಇಷ್ಟಪಡೋವಂಥ ಒಂದು ಸಣ್ಣ ವರ್ಗ ಇದೆ. ಸೊ ಇಟ್ ಈಸ್ ಆಲ್ ಗೋಯಿಂಗ್ ಗುಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.